ಮೇಲೆ ನಾವು ಬಂದರೆ ಮಾಡಲೇಬೇಕು. ಚಾಲೆಂಜ್ ಮಾಡಿದ್ರಲ್ಲ ನೀವು, ಆ ಚಾಲೆಂಜ್ ನಾವು ಮಾಡಿತ್ತು ನೋಡೋ ಅಂದ್ಬಿಟ್ಟು ಮಾಡಿದ್ವಿ ಸರ್. 2 ಸಾರಿ ಕೊಟ್ಟು ಚೆನ್ನಾಗಿ ಬಂದಿದೆ ಸರ್ ಗಿಡ. ನಿಮ್ಮದ್ರಲ್ಲಿ ಸರ್ ನಿಮ್ಮ ಮಾತು, ನಿಮ್ಮ ಲಿಕ್ವಿಡು ಅಷ್ಟೇ, ನಿಮ್ಮ ಮಾತು ಏನು ಹೇಳ್ತಿದ್ದಾರೆ ಅದೇ ಥರ ಕೆಲಸನೂ ಮಾಡ್ತೀವಿ, ಅದೇ ಥರ ಕೆಲಸ ಮಾಡ್ತೀವಿ. ಬೇರೆ ರೈತರಿಗೆ ಸರ್ ಧಾರಾಳವಾಗಿ ಇದನ್ನು ಲಿಕ್ವಿಡ್ ಉಪಯೋಗಿಸ್ಕೊಂಡು ವ್ಯವಸಾಯ ನೀವು ಚೆನ್ನಾಗಿ ಮಾಡಿ. ಯಾರೂ ಫರ್ಟಿಲೈಸರ್ಸ್ಗೆ ಹೋಗಬೇಡಿ. ಸಾಲ ಆಗೋದು ಬೇಡ, ಜಮೀನು ಉಳ್ಕತ್ತದ, ನಿಮ್ಗೆ ಖರ್ಚು ಕಡಿಮೆ ಆಯ್ತದ, ಶ್ರಮನೂ ಕಡಿಮೆ ಆಯ್ತದ. ಒಂದು ಚಪ್ಪಾಳೆ ಸರ್. ನಾನು ಈ ಫೀಲ್ಡಿಗೆ ಬಂದಿದ್ದೆ, ಈ ಕ್ಯಾನ್ಸರ್ ನಮ್ಮ ತಾಯಿಗೆ ಬಂದು, ನಮ್ಮ ತಾಯಿ ತೀರೋದ್ಮೇಲೆ ತಲೆ ಕೆಡಿಸ್ಕೊಂಡು ಈ ಫೀಲ್ಡಿಗೆ ಬಂದು. ಏನಕ್ಕೆ ಅಂದರೆ ನಾನು ಪಟ್ಟಿದ್ದ ಕಷ್ಟ ಬೇರೆಯವ್ರು ಪಡಬಾರ್ದು. ಕ್ಯಾನ್ಸರ್ ಅನ್ನೋದು ಬರೀ ಒಬ್ರಿಗೆ ಬರೋದಲ್ಲ ಸರ್, ಇಡೀ ಫ್ಯಾಮಿಲಿಗೆ ಬಂದಂಗೆ ಲೆಕ್ಕ ಅದು. ಯಾಕಂದರೆ ಒಬ್ರಿಗೆ ಬಂದರೆ ಅವ್ರು ಅಷ್ಟೇ ಸಫರ್ ಮಾಡಲ್ಲ, ಇಡೀ ಫ್ಯಾಮಿಲಿ ಸಫರ್ ಮಾಡ್ತಾರೆ. ವೀಕ್ಷಕರೇ, ದಯವಿಟ್ಟು ವಿಷಮುಕ್ತ ಆಹಾರ ತಿನ್ನಿ. ಮಾಹಿತಿ ನಾವು ಹೇಳ್ದಂಗೆ ಕೇಳಿದ್ರೆ ಅದ್ದೂರಿ ರಿಸಲ್ಟು. ತರಕಾರಿಯವರೊಬ್ಬರು ಬದಲಾವಣೆ ಆದರೆ ಸರ್ ನಿಜವಲ್ವೇ ನಮ್ಮ ದೇಶದ ಮುಕ್ಕಾಲು ವಾಸಿ ರೋಗಗಳು ಎಲ್ಲ ಥರ ಕಾಯಿಲೆಗಳು ಹೊಂಟೈತವೆ ಸರ್. ವಾರಕ್ಕೆ 2 ನೀರು ಕೊಟ್ಟು ಸ್ವಲ್ಪ ಗಿಡ ನಮ್ಗೆ ಏನು ಒಂಥರ ಬಾಡ್ತಿರ್ಲಿಲ್ಲ, ಒಂಥರ ಹಸಿರಾಗಿ ಮಾಮೂಲಿ ಚೆನ್ನಾಗಿತ್ತು. ಬೇರೆ ಗೊಬ್ಬರ ಹಾಕಿರೋವೆಲ್ಲ ಫುಲ್ ಬಾಡಿ ಫುಲ್ ಅಷ್ಟೇ ಕಲರ್ ಬಂದ್ಬಿಟ್ಟಿತ್ತು. ಅಲ್ಲಿಗೆ ಭೂಮಿನ ಇದು ಕಾಪಾಡ್ತಾ ಇದೆ ಅನ್ನೋದು ಚೆನ್ನಾಗಿ ವಿಚಾರ ಗೊತ್ತಾಯ್ತು. ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಫೌಂಡೇಶನಿಂದ. ಸೊ ಇಲ್ಲಿ ಒಬ್ರು ರೈತರು ಪರಿಚಯ ಮಾಡ್ಕೊಡ್ತೀನಿ. ಯಾವರು ಅವ್ರ ಹೆಸರೇನೆಲ್ಲ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು ಯಾವೂರೆಲ್ಲ ಹೇಳ್ತೀರಾ? ಹೇಳ್ತೀನಿ ಸರ್. ನನ್ನ ಹೆಸರು ಶಂಕರಪ್ಪ, ಕಟ್ವಾಡಿಪುರ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ, ಕೋಲಂದೆ ಹೋಬಳಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು ಹೇಳಿ ಸರ್. ಏನು ಯಾವ? ನಮಸ್ಕಾರ ಸರ್, ನಾವು ಅರ್ಕೇಶ್ ಅಂತ, ಇದೆ ಕಟ್ವಾಡಿಪುರದವ್ರೆ. ಸೊ ನಮಸ್ಕಾರ ಗಂಗಾಧರ್ ಅವರೇ. ನಮಸ್ಕಾರ ಸರ್. ಸೊ ಇವಾಗ ಅರ್ಕೇಶ್ ಅವರೇ, ನೀವು ಫಸ್ಟ್ ಮಾಡಿದ್ವಿ. ಸೊ ನಿಮಗೆ ಹೆಂಗ್ ಪರಿಚಯ ಆಯ್ತು? ನಾವು ಸರ್ ನಿಮ್ಮ ಯೂಟ್ಯೂಬ್ ನೋಡ್ಕೊಂಡೆ ನಾವು ಫಸ್ಟ್ ಪರಿಚಯ ಆದ್ವಿ ಸರ್. ನೀವು ಎಷ್ಟು ಎಕರೆ ಮಾಡ್ತಾ ಇದ್ದೀರಾ? ನಾನು 2 ಎಕರೆ ಮಾಡ್ತಾ ಇದ್ದೀನಿ. ಸೊ ನೇಂದ್ರ ಮತ್ತೆ ಏಲಕ್ಕಿ. ಸೊ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಸೊ ನಿಮ್ಮನ್ನ ನೋಡಿ ಇವಾಗ ಸಾಹೇಬ್ರು ಮಾಡಿದ್ರು, ನಾವು ಇಲ್ಲೊಂದು ಸಭೆ ನಡೆಸಿದ್ವಿ. ಸೊ ಆ ಸಭೆಯಲ್ಲಿ ಸರ್ ನಮಸ್ಕಾರ. ನಮಸ್ಕಾರ ಹೇಳಿ. ಸೊ ಇವಾಗ ಸಭೆಯಲ್ಲಿ ನಾವು ಎಲ್ಲ ಮಾತಾಡಿದ್ದು, ನೀವು ಡಿಸೈಡ್ ಮಾಡಿದ್ರಿ. ಏನು ನಂಬಿಕೆ ಬಂತು ಸರ್ ಮಾಡಬೇಕು ಅಂತ? ನಿಮ್ಮ ಮಾತು ಸರ್, ನಿಮ್ಮ ಮಾತನ್ನ ದಾಟಿ ಮೇಲೆ ನಂಬಿಕೆ ಬಂತು. ಜೊತೆಗೆ ನಮ್ಮ ಅರ್ಕೇಶ್ ತೋಟ ನೋಡಿದ್ವಲ್ಲ, ಆ ತೋಟ ನೋಡ್ಬಿಟ್ಟು ನಮ್ಗೆ ಇನ್ನೂ ಚೆನ್ನಾಗಿದಾಯ್ತು. ಆ ಇದ್ರ ಮೇಲೆ ನಾವು ಮಾಡಕ್ ಶುರು ಮಾಡಿದ್ವಿ. ಮಾತೆಲ್ಲ ಆಡ್ತಾರೆ, ಜೊತೆಗೆ ತೋಟ ನೋಡಿದ್ರಲ್ಲ ಪ್ರತ್ಯಕ್ಷವಾಗಿ. ಆ ಇದ್ರ ಮೇಲೆ ನಾವು ಬಂದ್ರೆ ಮಾಡಲೇಬೇಕು. ಚಾಲೆಂಜ್ ಮಾಡಿದ್ರಲ್ಲ ನೀವು, ಆ ಚಾಲೆಂಜ್ ನಾವು ಮಾಡಿತ್ತು ನೋಡೋ ಅಂದ್ಬಿಟ್ಟು ಮಾಡಿದ್ವಿ ಸರ್. 2 ಸಾರಿ ಕೊಟ್ಟು ಚೆನ್ನಾಗಿ ಬಂದಿದೆ ಸರ್ ಗಿಡ. ಸೊ ವೀಕ್ಷಕರೇ, ನಾನು ಎಲ್ಲ ವಿಡಿಯೋಲ್ಲೂ ಡೈರೆಕ್ಟ್ ಚಾಲೆಂಜ್ ಮಾಡ್ತಾ ಇರ್ತೀನಿ. 20 ದಿನದಲ್ಲಿ ರಿಸಲ್ಟ್ ಗ್ಯಾರಂಟಿ ಅಂತ ಚಾಲೆಂಜ್ ಮಾಡ್ತಾ ಇರ್ತೀನಿ. ಸೊ ಆ ಚಾಲೆಂಜ್ ತಕ್ಕಂಗೆ ಬಂದಿದೆ ಯಜಮಾನ್ರೆ? ಬಂದಿದೆ ಸರ್, ಬಂದಿದೆ. ಸೊ ಎಷ್ಟು ಇವಾಗ ನೋಡಿ, ನಾವು ಲಕ್ಷ ಖರ್ಚು ಮಾಡಿದ್ರು ಕೆಲವೊಂದು ರೋಗಗಳು ಹೋಗದೆ ಗಿಡಗಳೇ ಮುಳುಗೋಗ್ಬಿಡ್ತವೆ. ಸೊ ಎಲ್ಲ ಸಿಕ್ಕಾಬಟ್ಟೆ, ಎಸ್ಪೆಷಲಿ ನಮ್ಮ ನಂಜನಗೂಡು ನಗರ, ಕೊಳ್ಳೇಗಾಲ ಈ ಸುತ್ತಮುತ್ತಲ ಸಿಗಟೋಕ ಅನ್ನೋದು, ಮತ್ತು ಪನಾಮ ಸಿಕ್ಕಾಬಟ್ಟೆ, ಈವನ್ ಗುಂಡ್ಲುಪೇಟೆ. ಸೊ ಈ ಪನಾಮ ಬಂದರೆ ಇರಾಬರ ಔಷಧಿ ಎಲ್ಲ ಹೊಡೆದು ಸಾಕಾಗ್ಬಿಡ್ತಾರೆ. ಸೊ ನಾನು ಹೇಳಿದ್ದೆ ನಿಮಗೆ 20 ದಿನದಲ್ಲಿ ಗಿಡಗಳು ಚೇಂಜಸ್ ಗ್ಯಾರಂಟಿ ಬರುತ್ತೆ ಅಂತ. ಸೊ ಬರೀ 1,500 ತಿಂಗಳಿಗೆ ನಾವೇನು ಕನ್ಸಲ್ಟಿಂಗ್ ಅಂತ ಚಾರ್ಜ್ ಮಾಡ್ತೀರಿ ವೀಕ್ಷಕರೇ, 100% ರಿಸಲ್ಟು. 1 ಎಕರೆಗೆ ಮಾಡಿ, ನೀವು 5 ಎಕರೆ. ನಿಮ್ದು ಟೋಟಲ್ ಎಷ್ಟು ಎಕರೆ ಸರ್? 5 ಎಕರೆ ಇದೆ ಸರ್. ಸೊ ಒಂದೇ ಸತಿಗೆ ಎಲ್ಲದಕ್ಕೂ ಮಾಡಿದ್ರಿ, ಧೈರ್ಯ ಬಂತು. ಸೊ ಯಾಕಂದ್ರೆ ಅವ್ರದ್ದು ನೋಡಿದ್ರಿ ಕಣ್ಣಾರೆ, ನಾನು ಮೀಟ್ ಮಾಡಿದ್ಮೇಲೆ ನಿಮ್ಗೊಂದು ಧೈರ್ಯ ಬಂತು. ಇರ್ಲಿ, ಇವಾಗ ನಾವೆಲ್ಲ ಕಡೆ ಹೋಗಕ್ ಆಗದೆ ಇರೋದ್ರಿಂದ. ಸೊ ಈ ಗಂಗಾಧರ್ ಅವರೇ, ಇವಾಗ ನಿಮ್ಮೂರಲ್ಲಿ ಸುತ್ತಮುತ್ತ ಎಲ್ಲ ಈ ಸಿಗಟೋಕಾದು ಸಿಕ್ಕಾಬಟ್ಟೆ ಪ್ರಾಬ್ಲಮ್ಮು, ಎಲ್ಲ ಕಡೆ ಕಾಮನ್ ಆಗ್ಬಿಟ್ಟಿದೆ. ಇವಾಗ ಬಾಳೆಗೆ ಸಿಗಟೋಕ ಬಂದರೆ ಸಿಕ್ಕಾಬಟ್ಟೆ ಜೋಬಲ್ಲಿ ದುಡ್ಡು ಖಾಲಿ. ಸೊ ನೀವು ಎಷ್ಟು ಸ್ಪ್ರೇ ಮಾಡಿದ್ರಿ ಸರ್ ಇಲ್ಲಿಗೆ? ಯಾರು ಸರ್? ಅಲ್ಲ ಇವರು ಸರ್. ನಾವು ಸರ್ ಒಂದೇ ಸರಿ ಸರ್ ಸ್ಪ್ರೇ ಮಾಡಿರೋದು. ಸ್ಪ್ರೇ ಒಂದೇ ಸರಿ ಮಾಡಿರೋದು. ಸೊ ಇಲ್ಲಿ ಸಿಗಟೋಕ ಬಗ್ಗೆ ನೋಡೋಣ, ಬಟ್ ಗಿಡ ಡೆವಲಪ್ಮೆಂಟ್ ತೋರಿಸ್ತೀನಿ ನೋಡಿ. ಸೊ ಜಸ್ಟ್ 2 ಡೋಸ್ ಕೊಟ್ಟಿರೋದು. ಆಮೇಲೆ ಇದಕ್ಕೆ ಮುಂಚೆ ಹೆಂಗಿತ್ತು ಸರ್? ಯಾಕಂದ್ರೆ ಮುಂಚೆ ಎಲ್ಲ ಕೂತೋಗ್ಬಿಟ್ಟಿತ್ತು ಸರ್. ಮುಂಚೆ ಎಷ್ಟು ಎತ್ತರ ಇತ್ತು ಗಿಡ? ಒಂದು 3 ತಿಂಗಳಾಗಿತ್ತು ಸರ್. 2 ಅಡಿ ಇತ್ತು ಅಷ್ಟೇ, 1 ಅಡಿ 2 ಅಡಿ. ಸೊ ಇವಾಗ ಇದು 3ನೇ ಡೋಸು. 3ನೇ ಡೋಸ್. ಸೊ 3ನೇ ಡೋಸ್ಗೆ ನೋಡಿ ಎಲ್ಲ 10 ಅಡಿ ಮೇಲೆ ಬಂದ್ಬಿಟ್ಟಿದೆ. ಸೊ ವೀಕ್ಷಕರೇ, ಇವಾಗ ಮುಂಚೆ ಇಷ್ಟು ಇದ್ದಿದ್ದ ಗಿಡ ನಮ್ದು ಲಿಕ್ವಿಡ್ ಹಾಕಕ್ ಮುಂಚೆ ಇಷ್ಟಿತ್ತ ನೋಡಕ್ಕೆ ಆಯ್ತಿಲ್ಲ ಸರ್. ಅದೆಲ್ಲ ಏನ ಬೇಜಾರಾಗ್ಬಿಟ್ಟಿತ್ತು. ಬೇಜಾರಾಗಿತ್ತು. ಸೊ ನಮ್ದು ಹಾಕಿದ್ಮೇಲೆ ಇದಿತ್ತು ಸರ್. ನಿಮ್ದು ಕೊಟ್ಟ ಮೇಲೆ ಗಿಡ ಇವಾಗ ಆರ್ಗ್ಯಾನಿಕ್ ಮೋಸ ಕೆಲಸನೇ ಮಾಡಲ್ಲ ಅಂತಾರಲ್ಲ, ಅವ್ರಿಗೇನ ಕೇಳಕ್ ಇಷ್ಟಪಡ್ತೀನಿ. ಆರ್ಗ್ಯಾನಿಕ್ ಕೆಲಸ ಮಾಡಲ್ಲ ಅನ್ನೋರು ಮುಟ್ಟೋಳ್ರು ಸರ್. ಅಲ್ಲ, ಆರ್ಗ್ಯಾನಿಕ್ ಅಂದ್ರೆ 108 ಇದಾವೆ. ನಿಮ್ಮದ್ರಲ್ಲಿ ಸರ್ ನಿಮ್ಮ ಮಾತು, ನಿಮ್ಮ ಲಿಕ್ವಿಡು ಅಷ್ಟೇ, ನಿಮ್ಮ ಮಾತು ಏನು ಹೇಳ್ತಿದ್ದಾರೆ ಅದೇ ಥರ ಕೆಲಸನೂ ಮಾಡ್ತೀವಿ, ಅದೇ ಥರ ಕೆಲಸ ಮಾಡ್ತೀವಿ. ಫರ್ಟಿಲೈಸರ್ಗಿಂತ ಜೋರಾಗಿ ಫಾಸ್ಟಾಗಿ ರಿಸಲ್ಟ್ ಬರುತ್ತೆ ಸರ್. ಯಾಕೆಂತಂದ್ರೆ ಇವತ್ತು ನಾವು ಕೆಮಿಕಲ್ ಹಾಕ್ದಾಗ ನಾವು ಕೆಮಿಕಲ್ ಹೋಗಿರೋ ಸಾವಯವ ಅಥವಾ ನೈಸರ್ಗಿಕವಾಗಿ ನಾವು ಯಾಕೆ ಬೆಳೀತಾ ಇಲ್ಲ ಅಂದರೆ, ಮೇಯ್ನಾಗಿ ನಾವು ಫರ್ಟಿಲೈಸರ್ನ ನಾವು
ಅಡಿಟ್ ಆಗಿದ್ದೀವಿ. ಅದು ಕೊಟ್ಟು 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 ಭೂಮಿಲಿ ಬೆಳೆ ಬರುತ್ತೆ, ಕೊಡದೆ ಹೋದ್ರೆ ಅಲ್ಲೇ ಕೂತಿರುತ್ತೆ ಅಂತ ಮನೋಭಾವನೆ ಬಂದಿದೆ. ಅದಕ್ಕಿಂತ ಫಾಸ್ಟ್ ಆಗಿದ್ದು ಬಂದಿದೆ ಸರ್, ಬಂದೇ ಬರುತ್ತೆ ಈ ರೋಗದ್ದು. ಸೊ ನೋಡಿ ಡೆವಲಪ್ಮೆಂಟು ಇಷ್ಟೇ ಚೆನ್ನಾಗಾಗಿದೆ. ಪ್ಲಸ್ ರೋಗ ಬಗ್ಗೆನೂ ತೋರಿಸ್ತೀನಿ. ಸೊ ಏನಾಗಿದೆ, ಇವಾಗ ಮಳೆ ಬಂದಿದ ತಕ್ಷಣ ರೋಗ ಸ್ಟಾರ್ಟ್ ಆಗ್ಬಿಡುತ್ತೆ ಸಿಗಟೋಕ. ನೀವು ಇಲ್ಲಿ ನೋಡ್ಬೋದು, ಸರಿ ಇಟ್ಕೊಳ್ಳಿ. ನೋಡಿ ಯಾವುದೇ ಒಂದು ಎಲೆ ಆಗಲಿ ವೀಕ್ಷಕರೇ, ಇವಾಗ ನಿಮ್ಮದು ಏನು ಹಳದಿ ಸ್ಟಾರ್ಟ್ ಆಗಿರುತ್ತಲ್ಲ, ಇವಾಗ ಇದು ರೋಗ ಹೋಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಈ ಹಳದಿ ಮೇಲಕ್ಕೆ ಹೋಗದೆ ಇಲ್ಲೇ ನಿಂತೋಗಿ ಇಲ್ಲಿ ಒಣಗಕ್ಕೆ ಸ್ಟಾರ್ಟ್ ಮಾಡುತ್ತೆ ತುದಿಯಿಂದ. ಸೊ ಯಾವಾಗ ಇದು ತುದಿಯಿಂದ ಒಣಗುತ್ತೆ, ಇದು ಡೆಡ್ ಸೆಲ್ಸ್, ಅಂದರೆ ರೋಗ ಮುಕ್ತಿಯಾಗಿದೆ ಅಂತ. ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು, ಇದು ರೋಗ ಸ್ಟಾರ್ಟ್ ಆಗಿದೆ ಇಲ್ಲಿಗೆ ನಿಂತೋಗ್ಬಿಟ್ಟಿದೆ ಇದು. ಸೊ ಯಾವಾಗಲೂ ಕೆಳಗಡೆ ಎಲೆಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇದು ಗಿಡದಲ್ಲಿ ಫಸ್ಟ್ ಎಲೆ ಸ್ಟಾರ್ಟ್ ಆಗುತ್ತೆ ರೋಗ, ಅದರಿಂದ ಇದಕ್ಕೆ ಬರುತ್ತೆ ಆ ಥರ ಹಂಗೆ ಮೇಲೊಟ್ಟೋಗುತ್ತೆ. ಇಲ್ಲೂ ಲಾಸ್ಟ್ ನೋಡಿ ಇವಾಗ ಫಸ್ಟ್ ಎಲೆ ನೋಡಿ, ಇಷ್ಟು ರೋಗ ಬಂದಾಗೇನೆ ಇದಕ್ಕೆ ಇಲ್ಲಿ ಮೇಲ್ಗಡೆನೂ ಹರಡ್ಬಿಟ್ಟಿದೆ. ಸೊ ಇಲ್ಲಿಂದ ಮೇಲ್ಗಡೆನೂ ಇಲ್ಲೂ ಬಂದಿದೆ. ಸೊ ಇವ್ರು ಯಾವಾಗ ಸ್ಪ್ರೇ ಮಾಡಿದ್ರು ನೋಡಿ, ಮೇಲ್ಗಡೆ ಎಲೆ ಇಲ್ಲಿಗೆ ನಿಂತೋಗ್ಬಿಟ್ಟಿದೆ ನೋಡಿ. ಕಪ್ಪು ಇಲ್ಲಿಗೆ ಸ್ಟಾಪ್ ಆಗಿದೆ, ಇನ್ನು ಮುಂದಕ್ಕಿಲ್ಲ. ಇದು ಇಲ್ಲಿಗೆ ಸ್ಟಾಪ್ ಆಗಿದೆ, ಇದು ಇಲ್ಲಿಗೆ ಸ್ಟಾಪ್ ಆಗಿದೆ. ಸೊ ಯಾವಾಗ ಇದು ಹಳದಿ ಮೇಲೋಗದೆ ಇಲ್ಲಿಗೆ ನಿಂತೋಗುತ್ತೆ, ರೋಗ ಮುಕ್ತಿಯಾಗಿದೆ ಅಂತ ನೋಡಿ. ಇದು ಡೆಡ್ ಸೆಲ್ಸ್, ಇದೆಲ್ಲ ಒಣಗೋಗಿ ಡೆಡ್ ಸೆಲ್ಸ್ ಆಗಿದ ತಕ್ಷಣ ರೋಗ ಕಂಪ್ಲೀಟ್ ಕ್ಲಿಯರ್ ಆಗಿದೆ ಅಂತ ನೋಡ್ಬೋದು ನೀವು ಎಲ್ಲ ಕಡೆ. ಯಾವುದೇ ಥರದ್ದು. ಸೊ 2-3 ಎಲೆ ಆಗಿದ್ದು ಮುಂಚೆನೇ ಹೊಡೆದಿರೋದ್ರಿಂದ ಮೇಲ್ಗಡೆಗೆ ಹಬ್ಬಿಲ್ಲ. ಸೊ ಇದು ಸಿಕ್ಕಾಪಟ್ಟೆ ಫಾಸ್ಟಾಗಿ ಸ್ಪ್ರೆಡ್ ಆಗೋ ಅಂಥದ್ದು ಸಿಗಟೋಕ, ಎಲ್ಲೋ ಸಿಗಟೋಕ, ಬ್ಲ್ಯಾಕ್ ಸಿಗಟೋಕ ಅಂತ 2 ವೈರಸ್ ಫಂಗಿ. ಜೊತೆಗೆ ಪನಾಮಾನು ಅಷ್ಟೇ, ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಪನಾಮ. ಸೊ 100% ಪನಾಮಾನು ಕ್ಲಿಯರ್ ಆಗಿ ಅದರಲ್ಲೂ 8 kg ಬಂದಿದೆ. ಸೊ ಅದ್ರದ್ದು ಉದಾಹರಣೆ ಎಷ್ಟೊಂದು ವಿಡಿಯೋಗಳಿದೆ, ನೋಡ್ಬೋದು. ಸೊ ಪನಾಮ ಬಂದರೆ ಒಂದು ಗಿಡಕ್ಕೆ ಬಂದರೆ 100 ಗಿಡ, 100 ಗಿಡದಿಂದ 1000 ಗಿಡಕ್ಕೆ ಎಲ್ಲ ಹಾಳಾಗೋಗುತ್ತೆ. ಅಂಥದ್ರಲ್ಲಿ ರೋಗ ವಾಸಿ ಮಾಡೋದಲ್ಲದೆ ಅದರಲ್ಲೂ ಈಲ್ಡ್ ಬಂದಿದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಬೇರೆ ರೈತರಿಗೆ ಯಜಮಾನ್ರೆ? ಬೇರೆ ರೈತರಿಗೆ ಸರ್ ಧಾರಾಳವಾಗಿ ಇದನ್ನು ಲಿಕ್ವಿಡ್ ಉಪಯೋಗಿಸ್ಕೊಂಡು ವ್ಯವಸಾಯ ನೀವು ಚೆನ್ನಾಗಿ ಮಾಡಿ. ಯಾರೂ ಫರ್ಟಿಲೈಸರ್ಸ್ಗೆ ಹೋಗಬೇಡಿ, ಸಾಲ ಆಗೋದು ಬೇಡ, ಜಮೀನು ಉಳ್ಕತ್ತದೆ, ನಿಮ್ಗೆ ಖರ್ಚು ಕಡಿಮೆ ಆಯ್ತದೆ, ಶ್ರಮನೂ ಕಡಿಮೆ ಆಯ್ತದೆ. ಒಂದು ಚಪ್ಪಾಳೆ ಸರ್. ವೀಕ್ಷಕರೇ, ಇವಾಗ ಏನಾಗಿದೆ ಅಂದರೆ ತುಂಬ ಕಡೆ ಮೋಸ ಆಗಿ ಪಾಪ ಎಲ್ಲರೂ ಬೇಜಾರಾಗಿದ್ದಾರೆ. ನನ್ನಂಥವ್ರು 100 ಜನ ಬಂದು ಇದು ಮಾಡಿ ಅದು ಮಾಡಿ ಅಂತ ಹೇಳಿ ಏನು ಅರ್ಕೇಶ್ ಅವರೇ, ಸೊ ಎಲ್ಲ ಕನ್ಫ್ಯೂಸ್ ಆಗಿ ಏನೇನೋ ಮಾಡಿದ್ದಾರೆ. ಸೊ ನಮ್ಮದು 100 ವಿಡಿಯೋಗಳಿದೆ, ಎಲ್ಲ ಕಡೆ ರಿಸಲ್ಟ್ ಬಂದಿದೆ, ಎಲ್ಲ ಕಡೆ ವಿಡಿಯೋಸ್ ಹಾಕಿದ್ದೀವಿ. ಸೊ ಅರ್ಕೇಶ್ ಅವರೇ, ನೀವು ಯೂಟ್ಯೂಬ್ ನೋಡಿದಾಗ ಹೆಂಗೆ ನಂಬಿದ್ರಿ? ಸೊ ಯೂಟ್ಯೂಬ್ ನೋಡಿದಾಗ ನಂಗೆ ಯಾಕೋ ಮಾಡಿಸ್ಬೇಕು ಅಂತ ಒಂದು ಛಲ ಬಂತು ಸರ್. ನೋಡೇ ಬಿಡೋ ಒಂದು ಆದ್ರಾಗಲಿ ಹೋದ್ರಲ್ಲಿ ಶಿವನ ಮೇಲೆ ಭಾರ ಹಾಕ್ಬಿಟ್ಟು ಮಾಡಿದೆ, ಅದು ಸಕ್ಸಸ್ ಆಯಿತು. ಸೊ ನಿಮ್ಮೂರಲ್ಲೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ ಸರ್? ಈಗ ಪನಾಮದ ಬಗ್ಗೆ ಹೇಳಿದ್ರೆ ಪ್ರತಿಯೊಂದಕ್ಕೂ ಕೂಡ ನಾವು ಕೊಡ್ತಾ ಬಂದಾಗ ಅಡಿಕೆ ಕೊಡಿಸಿದೀವಿ. ರಾಗಿ ಅಂತೂ ಅದ್ದೂರಿಯಾಗಿ ಬಂದಿದೆ, ಅದೊಂದು ಯೂಟ್ಯೂಬ್ಗೆ ನಾಳೆ ನಡೆದ್ರಲ್ಲಿ ಅದು ಹಾಕುತ್ತೆ. ಬರೀ 12 ದಿವಸಕ್ಕೆ ರಾಗಿ ಸೂಪರ್ ರಿಸಲ್ಟ್ ಬಂದಿದೆ. ಭತ್ತಕ್ಕೆ ಬಂದಿದೆ. ಪ್ರತಿಯೊಂದಕ್ಕೂ ಕೂಡ ಇದು ಇಂಥದ್ಕೆ ಆಗಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲದಕ್ಕೂ ಕೊಡ್ಬೋದು. ಆದ್ರೆ ನಾವ್ ಹೇಳೋದ್ ಪದ್ಧತಿನ ಫಾಲೋ ಅಪ್ ಮಾಡಿ. ತರಕಾರಿಯವರಾದ್ರೂ ಅಷ್ಟೇ ಫಾಲೋ ಅಪ್ ನಾವ್ ಹೇಳ್ದಂಗೆ ಮಾಡಿದ್ರೆ, ಅಥವಾ ಸ್ಟಾರ್ಟಿಂಗ್ ತರಕಾರಿ ಹಾಕೋಕ್ಕೆ ಮುಂಚಿತವಾಗಿ 3 ತಿಂಗಳು ಮುಂಚಿತವಾಗಿ ನಮ್ಮನ್ನ ಕೇಳಿದ್ರೆ, ಮಾಹಿತಿ ನಾವು ಹೇಳ್ದಂಗೆ ಕೇಳಿದ್ರೆ ಅದ್ದೂರಿ ರಿಸಲ್ಟು. ತರಕಾರಿಯವರೊಬ್ಬರು ಬದಲಾವಣೆ ಆದರೆ ಸರ್ ನಿಜವಲ್ವೇ ನಮ್ಮ ದೇಶದ ಮುಕ್ಕಾಲುವಾಸಿ ರೋಗಗಳು, ಎಲ್ಲ ಥರ ಕಾಯಿಲೆಗಳು ಹೊಂಟೈತವೆ ಸರ್. ಖಂಡಿತ ವೀಕ್ಷಕರೇ, ನೋಡಿ ನಾವೆಲ್ಲ ವಿಡಿಯೋಲಿ ಹೇಳ್ತಾ ಇರ್ತೀರಿ. ನಾನು ಈ ಫೀಲ್ಡಿಗೆ ಬಂದಿದ್ದೆ, ಈ ಕ್ಯಾನ್ಸರ್ ನಮ್ಮ ತಾಯಿಗೆ ಬಂದು, ನಮ್ಮ ತಾಯಿ ತೀರೋದ್ಮೇಲೆ ತಲೆ ಕೆಡಿಸ್ಕೊಂಡು ಈ ಫೀಲ್ಡಿಗೆ ಬಂದು. ಏನಕ್ಕೆ ಅಂದರೆ ನಾನು ಪಟ್ಟಿದ್ದ ಕಷ್ಟ ಬೇರೆಯವ್ರು ಪಡಬಾರ್ದು. ಕ್ಯಾನ್ಸರ್ ಅನ್ನೋದು ಬರೀ ಒಬ್ರಿಗೆ ಬರೋದಲ್ಲ ಸರ್, ಇಡೀ ಫ್ಯಾಮಿಲಿಗೆ ಬಂದಂಗೆ ಲೆಕ್ಕ ಅದು. ಯಾಕಂದರೆ ಒಬ್ರಿಗೆ ಬಂದರೆ ಅವ್ರು ಅಷ್ಟೇ ಸಫರ್ ಮಾಡಲ್ಲ, ಇಡೀ ಫ್ಯಾಮಿಲಿ ಸಫರ್ ಮಾಡ್ತಾರೆ. ವೀಕ್ಷಕರೇ, ದಯವಿಟ್ಟು ವಿಷಮುಕ್ತ ಆಹಾರ ತಿನ್ನಿ, ಯಾವ ರೋಗನೂ ಬರೋಲ್ಲ. ಸೊ ಹಾಗಾಗಿ ಎಲ್ಲ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಎಲ್ಲ ರೈತರು ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೀನಿ. ಏನಕ್ಕಂದರೆ ಇದು ನಾವು ಮೇಯ್ನು ಭೂಮಿ ತಾಯಿ ಉಳಿಸ್ಬೇಕು. ಅದನ್ನು ಏನೇ ಬೆಳೆದ್ರು ಅದನ್ನು ತಿಂದಂಥ ಜನ ಉಳಿತಾರೆ, ರೈತರು ಉಳಿತಾರೆ. ಪ್ಲಸ್ ನಿಮಗೆ ಇನ್ಕಮು ಜಾಸ್ತಿ ಆಗುತ್ತೆ. ನಾವೇನಿಲ್ಲಿ ನಾವು ಮಾಡ್ತೀರಾ ಅಂತ ಏನು ನಮ್ಮದು ಮಾಡ್ತಾಯಿದ್ದೀರಿ, ಇಲ್ಲಿ ನಾವು ಬರೇ ಕ್ಯಾನ್ಸರ್ ಹೋಗೋದು ಒಂದು ಕಡೆ ಆಯಿತು, ಭೂಮಿ ಉಳಿಯೋದು ಒಂದು ಕಡೆ ಆಯಿತು. ಪ್ಲಸ್ ರೈತರಿಗೆ ಆದಾಯ ಜಾಸ್ತಿ ಆಗಬೇಕಲ್ಲ, ಅದೇ ಜಾಸ್ತಿ ಮೇಯ್ನು ನಾವು ಮಾಡ್ತಿರೋದೇ ಅದು. ಮೇಯ್ನು ರೈತರ ಆದಾಯನೂ ಜಾಸ್ತಿ ಆಗುತ್ತೆ ಇದರಲ್ಲಿ. ಯಾಕಂದರೆ ನೀವು ಖರ್ಚು ಮಾಡೋದು 1,500 ನಾವೇನು ಕನ್ಸಲ್ಟಿಂಗ್ ಆಗಿ ತೊಗೊತೀರಿ, ಬುಡಕ್ಕೆ ಹಾಕೋದಾಗಲಿ ಎಲ್ಲ ನಾವು ಏನೇನು ಹೇಳ್ಕೊಡ್ತೀರಿ, ಅದು ಬಿಟ್ಟರೆ ನಿಮಗೆ ಲಕ್ಷ ಖರ್ಚು ಮಾಡಿದ್ರೆ ಉಳಿತಲ್ಲ ಕೆಮಿಕಲ್. ಸೊ ಫಸ್ಟು ನಾವು ಖರ್ಚು ಕಮ್ಮಿ ಮಾಡ್ಕೊಳೋಣ, ಯಾಕಂದರೆ ಮಾರ್ಕೆಟ್ ನಮ್ಮ ಕೈಯಲ್ಲಿಲ್ಲ. ಸೊ ಯಾವಾಗ ನಾವು ಖರ್ಚು ಕಮ್ಮಿ ಮಾಡ್ಕೊತೀರಿ, ನಾಳೆ ದಿನ ಅದರಲ್ಲಿ ಏನು ಬಂದರೂ ನಮ್ಗೆ ಲಾಭನೇ. ಪ್ಲಸ್ ನಿಮಗೆ
ಒಳ್ಳೆ ರಿಸಲ್ಟು, ಜಾಸ್ತಿ ಈಲ್ಡು, ಒಳ್ಳೆ ಶೈನಿಂಗು, ಫಸ್ಟ್ ಕ್ಲಾಸ್ ಕ್ವಾಲಿಟಿ. ಸೊ ಮೊನ್ನೆ ತಾನೇ 49-45 kg G9 ಅದ್ರದ್ದು ವೀಡಿಯೋ ಹಾಕಿದ್ದೀರಿ, ಇದ್ರ ಹಿಂದಿನ ವೀಡಿಯೋ ನೋಡಿ. ಸೊ ಅದ್ರದ್ದು ಎಲ್ಲ ರಿಸಲ್ಟ್ ಇದೆ. ಸೊ ನಾವು ಸುಮ್ಮನೆ ಹೆಂಗೆ ವೀಡಿಯೋ ಮಾಡ್ತಾಯಿಲ್ಲ, ಫಸ್ಟಿಂದ ಎಂಡ್ ತನಕ ವೀಡಿಯೋ ಮಾಡ್ತಾಯಿದ್ದೀರಿ, ರಿಸಲ್ಟು ಪಕ್ಕ ಆಗ್ತಾಯಿದ್ದೀವಿ. ಸೊ ದಯವಿಟ್ಟು ಎಲ್ಲ ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಜೊತೆಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ನಾವು ಏನು ರೈತರುಗಳು ನಾವು ಭೂಮಿಗೆ ನಾವು ಏನು ಕೊಡ್ತಾ ಇದೀವೋ, ಈ ಬಾರಿ ಕೆಮಿಕಲ್ ಕೊಟ್ಟು ಭೂಮಿ ಸ್ವಲ್ಪ ಒಂದು 50% ಹಾಳಾಗಿರುತ್ತೆ. 50% ಹಾಳಾಗಿರೋದು ಯಾವಾಗ ನಮ್ಮ ಜೀವಾಣುಗಳನ್ನ ಕೊಡ್ತಾ ಬಂದಾಗ, ಸೂಕ್ಷ್ಮ ಜೀವಿಗಳನ್ನ ಯಾವಾಗ ಕೊಡ್ತಾ ಬಂದಾಗ, ಇನ್ನು ಮುಂದೆ ನಿಮ್ಮ ಭೂಮಿ ಕೆಡ್ತಾ ಬರಲ್ಲ. ಈ ಸತಿ ನಿಮ್ಮದು 10 kg ಬಂದರೆ ನೆಕ್ಸ್ಟ್ ಸಾರಿಗೆ 12 kg, 13 kg. ಈ ರೀತಿ ಕೂಡ ಭೂಮಿನೂ ಕೂಡ ಫಲವತ್ತತೆ ಆಯ್ತಾ ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀರು ಕೂಡ ಹೆಚ್ಚಿಗೆ ಕೇಳಲ್ಲ ಸರ್. ನಮ್ಮ ಇದು ಕೊಟ್ಟಾಗ ನಾವು ಈ ಕೆಮಿಕಲ್ ಕೊಟ್ಟಾಗ ನೀರು ಜಾಸ್ತಿ ಕೇಳುತ್ತೆ ಸರ್. ಈ ಸತಿ ಸಿಕ್ಕಾಪಟ್ಟೆ ಮಳೆ ಇಲ್ಲದೆ ಬರಗಾಲ ಬಂದು ಟೆಂಪ್ರೇಚರ್ ಜಾಸ್ತಿ ಆಗಿ 40 ತನಕ ಹೋಗಿತ್ತು ಎಲ್ಲ ಕಡೆ. ಸೊ 40-42ರಲ್ಲಿ ಯಾವ ಥರ ನಿಮ್ಮ ಅನುಭವ ಹೇಳಿ, ನೀರು ಇಲ್ಲದೆ ಇದ್ರು ಯಾವ ಥರ ಗಿಡ ರಿಯಾಕ್ಟ್ ಮಾಡ್ತು ಸರ್? ನೀರು ವಾರಕ್ಕೆ 2 ನೀರು ಕೊಟ್ಟು ಸ್ವಲ್ಪ ಗಿಡ ನಮ್ಗೆ ಏನು ಒಂಥರ ಬಾಡ್ತಿರ್ಲಿಲ್ಲ, ಒಂಥರ ಹಸಿರಾಗಿ ಮಾಮೂಲಿ ಚೆನ್ನಾಗಿತ್ತು. ಬೇರೆ ಗೊಬ್ಬರ ಹಾಕಿರೋವೆಲ್ಲ ಫುಲ್ ಬಾಡಿ ಫುಲ್ ಅಷ್ಟನ್ನ ಕಲರ್ ಬಂದ್ಬಿಟ್ಟಿತ್ತು. ಅಲ್ಲಿಗೆ ಭೂಮಿನ ಇದು ಕಾಪಾಡ್ತಾ ಇದೆ ಅನ್ನೋದು ಚೆನ್ನಾಗಿ ವಿಚಾರ ಗೊತ್ತಾಯ್ತು. ಯಾಕೆಂದ್ರೆ ನಿಮ್ಗೆ ಹೇಗಿತ್ತು ಸರ್ ಬಿಸಿಲುಗಾಲದಲ್ಲಿ? ಇವಾಗ ಮೊನ್ನೆ ಲಾಸ್ಟ್ ತಿಂಗಳೆಲ್ಲ ಸರ್ ನಮ್ದು 2 ಸಲ ಟ್ರಾನ್ಸ್ಫಾರ್ಮ್ ಶೂಟ್ ಆಗಿದೆ, ಹಾಗೂ ನಮ್ಮ ಗಿಡ ಚೆನ್ನಾಗಿದೆ, ಒಂಚೂರು ಮಾಡ್ತಾ ಇಲ್ಲ, ಚೆನ್ನಾಗಿದೆ ಸರ್. ಸೊ ಯಾವಾಗ ನಾವು ಸಾವಯವ ಕೃಷಿ ಮಾಡ್ತೀರಿ, ಸಾಯಿಲಲ್ಲಿ ನೀರನ್ನ ಚೆನ್ನಾಗಿ ಹಿಡಿದಿಟ್ಕೊಳುತ್ತೆ, ಮಾಯ್ಶ್ಚರ್ನ. ಸೊ ಎಲ್ಲರೂ ಸಾವಯವ ಮಾಡಿ 100% ಚಾಲೆಂಜ್ ಮಾಡ್ತೀನಿ ನಾನು. ಪ್ರತಿಯೊಂದು ವೀಡಿಯೋಲ್ಲೂ ಚಾಲೆಂಜ್ ಮಾಡ್ತಾಯಿದ್ದೀನಿ. ಫಸ್ಟು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹಸರಲ್ಲೇ ಗೊಬ್ಬರ ಮಾಡ್ಕೊಳ್ಳಿ. ಎಲ್ಲ ವೀಡಿಯೋಲ್ಲೂ ನಾನು ಹೇಳ್ತೀನಿ. ಎಷ್ಟೊಂದು ಜನ ಅದೇ ಮಿಸ್ಟೇಕ್ ಮಾಡ್ತಾ ಇರೋದು. ಅರ್ಜೆಂಟಲ್ಲಿ ಮಾಡಿದ್ರೆ ಫೇಲ್ಯೂರ್ ಗ್ಯಾರಂಟಿ. ನಾನು ಹೇಳೋದು 45 ದಿನ ಅಷ್ಟೇ ಮುಂಚೆ ಪ್ಲ್ಯಾನ್ ಮಾಡಿ 25 kg, 1 ಎಕರೆಗೆ 25 kg ಡೈಂಚ ಇಲ್ಲ ಅಂದರೆ ಸೆಣಬು ಇಲ್ಲ 2 ಮಿಕ್ಸ್ ಮಾಡಿ 25 kg ಹಾಕಿ ಮಳೆಲೇನೆ ಚೆನ್ನಾಗಿ. ಇವಾಗ ಜೂನ್ ಜುಲೈ ಹೆಂಗಿದ್ರು ಮಳೆಗಾಲ, ಎಲ್ಲರೂ ವೀಕ್ಷಕರೇ ಇವಾಗ ಈ ತಿಂಗಳು ಬಿಟ್ಟು ನೆಕ್ಸ್ಟ್ ತಿಂಗಳು ಜೂನು. ಸೊ ಜೂನ್ ಜುಲೈಯಲ್ಲಿ ನಾವು ಹಸಿರೆಲೆ ಗೊಬ್ಬರ ಮಾಡಿಕೊಂಡ್ರೆ August 15 ನಾಟಿ ಮಾಡಿದ್ರೆ ಮುಂದಿನ ವರ್ಷಕ್ಕೆ ಕರೆಕ್ಟಾಗಿ ಹಬ್ಬದ ಟೈಮಿಗೆ ನಿಮಗೆ ಇಳುವರಿ ಬರುತ್ತೆ. ಸೊ ಅದ್ರ ಪ್ರಕಾರ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.